ತುಜಾರ್ ಪರ್ಫ್ಯೂಮ್ ಲಾಂಚಿಂಗ್ ಇಂದು ಮಂಗಳೂರಿನ ಸೆಬೆಸ್ಟಿನ್ ಮಿನಿ ಹಾಲ್ನಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನ ಡಾಕ್ಟರ್ ಏನಪೋಯ ಅಬ್ದುಲ್ ಕುಂಜಿ ಚಾನ್ಸಲರ್ ಏನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಇವರು ಬಲೂನ್ ವೇಲಿಂಗ್ ಮೂಲಕ ಇನಾಗ್ರೇಷನ್ ಅನ್ನ ಮಾಡಿದ್ರು. ಹಾಗೇನೆ ಇನ್ನು ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಅಬ್ದುಲ್ ಅಮೀದ್ ಎಂಡಿ ನೆರವೇರಿಸಿದ್ರು. ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಏನಪೋಯ ಅಬ್ದುಲ್ ಕುಂಜಿ ಹಾಗೇನೆ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜ್ಮಾಡಿ, ಚೇರ್ಮನ್ ಕನಚೂರು ಹೆಲ್ತ್ ಸೈನ್ಸ್ ಅಡ್ವೈಸರ್ ಕೌನ್ಸಿಲ್, ಹಾಗೇನೆ ಇನ್ನು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಮಿಸ್ಟರ್ ಐವನ್ ಡಿಸೋಜಾ, ಎಸ್ಎಂಆರ್ ಗ್ರೂಪ್ ಚೇರ್ಮನ್ ಮಿಸ್ಟರ್ ಎಸ್ಎಂ ರಶೀದ್ ಹಾಜಿ, ಪ್ಲಾಸ್ಟಿಕ್ ಲ್ಯಾಂಡ್ ಗ್ರೂಪ್ ಚೇರ್ಮನ್ ಮಿಸ್ಟರ್ ಅಸ್ಗರ್ ಹಾಲಿ, ಶಾಂತಿ ಪ್ರಕಾಶನ ಮ್ಯಾನೇಜರ್ ಮಿಸ್ಟರ್ ಮೊಹಮ್ಮದ್ ಕುಂಜಿ, ಫಾರ್ಮರ್ ವೈಸ್ ಚಾನ್ಸಲರ್ ಕನ್ನೂರು ಅಂಡ್ ಕ್ಯಾಲಿಕಟ್ ಯೂನಿವರ್ಸಿಟೀಸ್ ಪ್ರೊಫೆಸರ್ ಡಾಕ್ಟರ್ ಅಬ್ದುಲ್ ರೆಹಮಾನ್, ಪಿಸಿ ಗ್ರೂಪ್ ಚೇರ್ಮನ್ ಮಿಸ್ಟರ್ ಹಾಜಿರ್ ಪಿಸಿ, ಹಾಗೇನೆ ಶರೀಫ್ ಅಶ್ರಫ್, ಅಬ್ಬಾಸ್ ಸುಚ್ಚಿಲ್, ಚಾರ್ಮಡಿ ಹಾಸನಬ್ಬ, ಪ್ರೆಸ್ ಅಧ್ಯಕ್ಷರಾಗಿರುವಂತಹ ಬಾಲ ಜಗನ್ನಾಥ್ ಶೆಟ್ಟಿ, ಶ್ರೀ ಎಸ್ ಹರೀಶ್ ಐತಾಲ್, ಆನುವಂಶಿಕ ಮೊಕ್ತೇಸರರು ಮಂಗಲದೇವಿ ದೇವಸ್ಥಾನ, ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಾಗೇನೆ ಕರ್ಟನ್ ಅನ್ವೇಲ್ ಮಾಡುವ ಮೂಲಕ ಲೋಗೋ ಲಾಂಚ್ ಕೂಡ ಏನಪೋಯ ಅಬ್ದುಲ್ ಕುಂಜಿ ನೆರವೇರಿಸಿದ್ರು. ಇನ್ನು ಏನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ ಏನಪೋಯ ಅಬ್ದುಲ್ ಕುಂಜಿ ಮಾತನಾಡಿ, ಬಹಳ ಕಠಿಣ ಪರಿಶ್ರಮಿ, ಇದು ಒಂದು ಹೊಸ ವ್ಯಾಪಾರ, ಅದು ಕೂಡ ಸುಗಂಧ ದ್ರವ್ಯದ ವ್ಯಾಪಾರ. ಕೆಲಸ ಯಾವುದೇ ಇರ್ಲಿ ತುಂಬಾ ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನುವಂತಹ ಮಾತನ್ನ ಹೇಳಿ ಶುಭ ಹಾರೈಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಐವನ್ ಡಿಸೋಜಾ ಮಾತನಾಡಿ ಪರ್ಫ್ಯೂಮ್ ತಯಾರಿಕೆಯ ಬಗ್ಗೆ ಕೂಡ ಮಾತನಾಡಿದ್ರು. ಜೊತೆಗೆ ಪರ್ಫ್ಯೂಮ್ ತಯಾರಿಕೆಯಲ್ಲಿ ಎಷ್ಟು ಪರಿಶ್ರಮ ಇನ್ನು ಇದೆ ಅನ್ನೋದನ್ನ ಕೂಡ ತಿಳಿಸಿ ಹೇಳಿದ್ರು. ಹಾಗೇನೆ ತುಜಾರ್ ಪರ್ಫ್ಯೂಮ್ಗೆ ಶುಭ ಹಾರೈಸಿದ್ರು. ಜೊತೆಗೆ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಶೆಟ್ಟಿ, ಸಫಿಯಾ ಅಮೀದ್ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನ ಸಾಯಿಲ್ ರೈ ನಿರೂಪಿಸಿದ್ರು. ನೂತನ ಸುಗಂಧ ದ್ರವ್ಯ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಲು ನಾನು ಬಹಳ ಸಂತೋಷ ಮತ್ತು ಹೆಮ್ಮೆ ಪಡುತ್ತೇನೆ. ಈ ನೂತನ ಉದ್ಯಮವನ್ನು ಪ್ರಾರಂಭಿಸಿದ ಜನ ಅಮೀದ್ರವನ್ನು ಅಭಿನಂದಿಸ್ತೇನೆ. ಬಹಳ ಕಠಿಣ ಪರಿಶ್ರಮಿ ಮತ್ತು ಅರ್ಪಣ ಮನೋಭಾವದ ಹಾಗೂ ಆತ್ಮವಿಶ್ವಾಸವುಳ್ಳ ಒಂದು ವ್ಯಕ್ತಿಯಾಗಿದ್ದಾರೆ ಅಬ್ದುಲ್ ಹಮೀದ್. ಇದು ಒಂದು ಹೊಸ ವ್ಯಾಪಾರ. ಸುಗಂಧ ದ್ರವ್ಯವನ್ನು ಉತ್ಪಾದಿಸುವುದು, ಅದನ್ನು ಮಾರುಕಟ್ಟೆಗೆ ಸಜ್ಜುಗೊಳಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಬಹಳ ಕಷ್ಟದ ಕೆಲಸ. ಇಂತಹ ಕೆಲಸಕ್ಕೆ ಕೈ ಹಾಕಬೇಕಾದರೆ ಒಳ್ಳೆಯ ಧೈರ್ಯ ಮತ್ತು ಆತ್ಮವಿಶ್ವಾಸ ಅಗತ್ಯ. ಈ ನಿಟ್ಟಿನಲ್ಲಿ ಇವರ ಧೈರ್ಯದಿಂದ ಈ ಒಂದು ನೂತನ ಉದ್ಯಮಕ್ಕೆ ಹೆಜ್ಜೆ ಇಟ್ಟಿರುವುದು ಶ್ಲಾಘನೀಯ. ಇವತ್ತು ನಾವು ನಮ್ಮ ತುಜಾರ್ ಬ್ರ್ಯಾಂಡನ್ನು ಮಾರ್ಕೆಟಿಗೆ ರಿಲೀಸ್ ಮಾಡಿದೆವು. ಇದು ನನ್ನ ಒಂದು ಕನಸಿನ ಕೂಸಾಗಿತ್ತು. ಇದನ್ನು ನಾನು ತುಂಬ ಸಮಯದಿಂದ ಶ್ರಮಪಟ್ಟು ಇವತ್ತು ಅಂಥ ಒಂದು ಅವಕಾಶ ನನಗೆ ಬಂತು. ಇದರಲ್ಲಿ ನೂರಾರು ಜನಗಳಿಗೆ ಕೆಲಸಗಳು ಸಿಕ್ಕುವಂಥ ಒಂದು ಸಂಸ್ಥೆಯಾಗಿ ನಾನು ಹುಟ್ಟುಹಾಕಿದ್ದೇನೆ. ಇದು ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇದರ ಬಗ್ಗೆ ನಾವು ಬೇಕಾದಷ್ಟು ಬಿಸ್ನೆಸ್ನ ಅವಕಾಶಗಳಿರುವುದರಿಂದ ಇದನ್ನು ನಾವು ಇನ್ನೂ ಸಹ ಡೆವಲಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ನಮ್ಮ ಶಾಪಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡಿದರೆ ಬಿಸ್ನೆಸ್ ಮಾಡುವವರಿಗೂ ಸಹ ಸಪ್ಲೈ ಮಾಡ್ತೇವೆ, ಇಂಡಿವಿಜುವಲ್ ಆಗಿ ಸಹ ಸಪ್ಲೈ ಮಾಡ್ತೇವೆ. ಬಿಸ್ನೆಸ್ಗಳು ಇದಕ್ಕೆ ಇದು ಡಿಫ್ಯೂಸರ್ ಸಹ, ಇದಕ್ಕೆ ಪರ್ಫ್ಯೂಮ್ಸ್ ಹಾಕಿ ಮನೆಯಲ್ಲಿಟ್ಟರೆ ಒಳ್ಳೆಯ ಸ್ಮೆಲ್ಲಲ್ಲಿ ಬರ್ತದೆ. ತುಷಾರನ್ನು ನಾವು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಸೊ ನಿಮ್ಮೆಲ್ಲ ಸಹಕಾರ ಬೇಕು. ಯಾರಿಗೆಲ್ಲ ಐಟಮ್ಗಳು ಬೇಕು ನಮಗೆ ಡೈರೆಕ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾವು ಇಂಡಿಯಾದಲ್ಲೂ ಇಂಟರ್ನ್ಯಾಷನಲ್ ಆಗಿಯೂ ನಾವು ಇದನ್ನು ಸಪ್ಲೈ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕಂತ ನಾನು ಕೇಳ್ಕೊಳ್ತೀನಿ. ಮಂಗಳೂರಲ್ಲಿ ನಾವು ಒಂದು ಕಮ್ಮಿ ಯಾವುದಾದ್ರು ಒಂದು 100 ಔಟ್ಲೆಟ್ ಮಾಡಬೇಕಂತ ಇದೆ. ಅಂದರೆ ಚಿಕ್ಕ ಚಿಕ್ಕ ಔಟ್ಲೆಟು ಕೊಂಡೋಗಿ ಮಾರುವವರಿಗೆ ಅವರಿಗೆ ಸಹ ಒಂದು ವ್ಯವಸ್ಥೆ ಮಾಡುವಂಥ ಪ್ಲ್ಯಾನ್ಗಳಿಲ್ಲಿದೆ. ಸೊ ಹಾಗಿರುವಾಗ ಇದು ಒಂದು ಆಪರ್ಚುನಿಟಿ. ಇದು ನನಗೊಬ್ಬನಿಗೆ ಮಾಡೋ ಬಿಸ್ನೆಸ್ಸು ಅಲ್ಲ, ಇದು ಒಂದು ಪಬ್ಲಿಕ್ಕಿಗೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ಯಾರಿಗೆಲ್ಲ ಬಿಸ್ನೆಸ್ ಇದೆ ಅವರಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ನಾನು ಹೇಳಲಿಕ್ಕೆ